ಇವಳು ಹೇಳ್ಬೇಕು ತಾನೆ ಅವಳ ಬರ್ಡೇ ಅಂತ. ನಂಗೆ ಯಾರ್ದು ಸ್ವಂತ ತಂಗಿ ತರ ನಿಂಗೆ ಏನಾದ್ರು ಪ್ರಾಬ್ಲಮ್ ಇದೆ ನಂಗೆ ಕಾಲಕ್ ಅಂತ ಎಲ್ಲ ಹೇಳಿದ್ರೆ ಬರ್ಡೇ ನೆನ್ಪಿಟ್ಕೊಳಕ್ ಆಗಲ್ವಾ ನಿಂಗೆ? ಇವಾಗ ಮಿಲೆಟ್ ಪಿಜ್ಜಾ ತಿನ್ನಕ್ ಹೋಗ್ತಾ ಇದೀವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಫಸ್ಟು ಬ್ರೌನ್ ಟೇಬಲಿಗೆ ಹೋಗ್ತಾ ಇದ್ದೀನಿ ಕಾರ್ತಿಕ್ನ ಮೀಟ್ ಮಾಡೋಕ್ಕೆ. ಆ್ಯಂಡ್ ಅಲ್ಲಿ ವಿಶ್ರುತನೂ ಸಿಗ್ತಾಳೆ. ವಿಶ್ರುತದು ಇವತ್ತು ಬರ್ಡೇ, ಬಟ್ ಇಡೀ ದಿವಸ ನಾನು ಬ್ಯುಸಿ ಇದ್ದೆ, ಸೊ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಸುಮ್ಮನೆ ಹಾಯ್ ಅಂದ್ಬಿಟ್ಟು ಆಮೇಲೆ ವರುಣ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೇನಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ಬನ್ನಿ. ಈಗ ನಾನು ಬ್ರೌನ್ ಟೇಬಲಿಗೆ ಬಂದೆ ಆ್ಯಂಡ್ ಬನ್ನಿ ಹೊರಗಡೆ ಹೋಗ್ಬಿಟ್ಟು ಕಾರ್ತಿಕ್ ಅವ್ರನ್ನ ಮೀಟ್ ಮಾಡಿಕೊಂಡು ಆಮೇಲೆ ಬಿಡೋಣ. ಇವತ್ತು ಬೇಗನೆ ಬಿಡ್ತಾ ಇದ್ದೀನಿ, ಬಿಕಾಸ್ ಲೇಟ್ ಆಗಿದ್ದೀನಿ. ಸೊ ಮೀಟ್ ಮಾಡಿ ಬಿಡೋಣ. ಎಲ್ಲಿದ್ದಾರೆ ಅವರು? ಈಗ ನಾನು ವಿಶ್ರುತಾಗೆ ವಿಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಿಡ್ತೀನಿ, ಆಮೇಲೆ ತಿರ್ಗಾ ಸಿಗೋಣ. ಹ್ಯಾಪಿ ಬರ್ಡೇನೆ. ಇವಳು ಹೇಳ್ಬೇಕು ತಾನೆ ಅವಳ ಬರ್ಡೇ ಅಂತ. ನಂಗೆ ಯಾರ್ದು ಬರ್ಡೇ ಜ್ಞಾಪಕ ಇರಲ್ವೇ? ಹಂಗಂತ ನಂಗೆ ಕರ್ದೇ ಇಲ್ಲ ಗೈಸ್. ಇವಳು 8:30 ತನಕ ಕರ್ದೇ ಇಲ್ಲ ಇವಳು. ನೋಡಿ ಎಲ್ಲರೂ ಮೀಟ್ ಮಾಡಿದ್ದಾರೆ. ಸಾಯ್ತ್ಯಾ? ಏನು ಸರಿ, ಆಮೇಲೆ ತಿರ್ಗಾ ಮೀಟ್ ಮಾಡೋಣ. ಇವಾಗ ಚೂರು ಲೇಟ್ ಆಗ್ತಾ ಇದೆ ನಮಗೆ. ಬನ್ನಿ. ಈಗ ಬಿಟ್ವಿ ಆ್ಯಂಡ್ ನಾನು ವರುಣ್ ಮನೆಗೆ ಹೋಗ್ತಾ ಇರಲಿಲ್ಲ. ಅದು ಬೇಸಿಕ್ಲಿ ನಾವು ಗುಣವ್ ಬರ್ಡೇಗೆ ಹೋಗ್ತಾ ಇದ್ದೀವಿ. ಇವತ್ತು ವಿಶ್ರುತ ಬರ್ಡೇನೂ ಇದೆ, ಗುಣವ್ ಬರ್ಡೇನೂ ಇದೆ. ಸೊ ವಿಶ್ರುತ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ. ಸೊ ಈ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ನಾನು ಅವಳನ್ನ ಮೀಟ್ ಮಾಡಿಬಿಟ್ಟು ಚೂರು ಟೈಮ್ ಸ್ಪೆಂಡ್ ಮಾಡೋಣ. ಸೊ ಸದ್ಯಕ್ಕೆ ಬನ್ನಿ ಹೋಗೋಣ, ಹೆಂಗಿದೆ ಅಂತ ತೋರಿಸೋಣ. ಗೈಸ್, ನಾವು ಹೆವಿ ಲೇಟಾಗಿ ಅವಾಗಲೇ ಹೋಗಿದ್ದೀವಿ. ಆಲ್ಮೋಸ್ಟ್ ನೋಡಿ ಟೈಮು 9 o'clock ಆಗಿಬಿಟ್ಟಿದೆ. ಆ್ಯಂಡ್ ಬಟ್ ಕಾರ್ತಿಕಿಗೆ ವಿಶ್ರುತ ಬರ್ಡೇನೂ ಇತ್ತಲ್ಲ, ಸೊ ಅವನು ಅಲ್ಲೂ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲೂ ಬರಬೇಕಾಗಿತ್ತು. ಸೊ ಅದಕ್ಕೆ ಅವನು ಚೂರು ಲೇಟಾಗಿ ಬರ್ತಾನಂತ ಮುಂಚೆನೇ ಹೇಳಿದ್ದ. ಬಟ್ ಎಲ್ಲ ಮುಗ್ದಿರುತ್ತಲ್ಲಿ. ಹೋಗ್ಬಿಟ್ಟು ಹಾಗೇನೆ ಕಾರ್ತಿಕ್ಕು ಅಲ್ಲಿ ಬೇಬಿ ಮಾರ್ಟ್ ಎಲ್ಲೋ ಲಾಸ್ಟ್ ಮೂಮೆಂಟಲ್ಲಿ ನಾನು ಚೆಕ್ ಮಾಡಿದ್ದೆ. ಸೊ ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಚಿಕ್ಕ ಗಿಫ್ಟ್ ತೊಗೊಂಡು ಆಮೇಲೆ ನಾವಿಬ್ಬರು ಹೋಗೋಣ. ಅಲ್ಲಿ ತಂದಾಯಿತು. ಏನೋ ತಂದ? ನಾನು ಒಂದು ಟಾಯ್ ತಗೊಂಡೆ. ಅಂದ್ರೆ ಅದು ಕಲರ್ಸ್ ಮತ್ತೆ ಶೇಪ್ ಮಕ್ಕಳಿಗೆ ಯೂಶ್ವಲಿ 1 year ಆದ್ಮೇಲಿಂದ ಹೇಳ್ಕೊಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ, ಸೊ ಕಲರ್ದು ಅದೆಲ್ಲ, ಸೊ ಅದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅದನ್ನ ತಗೊಂಡ್ಬಂದೆ. ಅಂಡ್ ಇನ್ನೊಂದು ಶೂ ತಗೊಂಡೆ. ಹುಡುಗರಿಗೆ ಅಂದ್ರೆ ಶೂ ಇಷ್ಟ ಆಗುತ್ತೆ ತಾನೆ. ಸೊ ಇವಾಗ ನೋಡಿ ನನ್ಗೆಲ್ಲ ಶೂ ಕೊಟ್ರೆ ಇಷ್ಟ ಆಗುತ್ತೆ, ಗುಣವಾಗಿ ಅದೆಲ್ಲ ಗೊತ್ತಾಗಲ್ಲ. ಬಟ್ ಅಂದ್ರೆ ಏನೋ ಒಂದು ಶೂ ಕೊಡ್ಬೇಕಂತ ಅನ್ಸು. ಹುಡುಗರಿಗೆ ಇನ್ನೇನ್ ಮಚ್ಚ ಕೊಡೋದು, ಅದಕ್ಕೆ ಅದೊಂದು ಶೂ ತಗೊಂಡೆ. ಅದಾದ್ಮೇಲೆ ಅದ್ರ ಜೊತೆ ಒಂದು ಇದು ಮಕ್ಕಳು ಸುಸು ಮಾಡಿದ್ರೆ ಮ್ಯಾಟ್ ಇರುತ್ತಲ್ಲ, ತಗೊಂಡೆ. ಸೊ ಬೇಸಿಕ್ಲಿ ಇವತ್ತು ಐರಾದೂ 3 months ಆಗಿತ್ತು. ಆ್ಯಂಡ್ ಮಚ್ಚ ಐರಾ ಸ್ಪೆಲ್ಲಿಂಗು ಜನರಿಗೆ ಗೊತ್ತಾಗತ್ತಾ? AIRA ಎಲ್ಲರೂ ಅದೇ ಅನ್ಕೊಂತಾರೆ. ಸೊ ಬೇಸಿಕ್ಲಿ ಐರಾ ಅಂದರೆ EIRAH ಅಂತ ಹಾಕಿದ್ದೀವಿ. ಸೊ ಐರಾ ಇಲ್ಲ, ಅದು ಬೇಸಿಕ್ಲಿ ಅದು ವೆಲಿಶ್ ನೇಮ್ ಅಂತ. ಸೊ ಬೇಸಿಕ್ಲಿ ಅವ್ರು ಅದ್ರ ಹೆಸರಿನಲ್ಲಿ ಆಮೇಲೆ H ಇರಲೇಬೇಕಾಗಿತ್ತು. ಆ್ಯಂಡ್ ನಮ್ಮ ಅಕ್ಕಗೆ ಐರಾ ಅಂತ ಹೆಸರು ತುಂಬ ಇಷ್ಟ ಆಯಿತು. ಸೊ ನಾನು ಹಂಗೆ ಮೆನಿಪುಲೇಟ್ ಮಾಡಿ EIRAH ಅಂತ ಹಾಕಿದೆ. ಅಂದ್ರೆ ಯಶ್ ಮಗಳು ಹೆಸರಂತ ಇವನು ಕಂತ್ರಿ ಇಟ್ಟಿದ್ದಾನೆ. ಹೌದು, ನಾನು ಯಶ್ ಫ್ಯಾನು, ಅದಕ್ಕೆ ನಂಗೆ ಇಷ್ಟ ಹೆಸರು, ಅದಕ್ಕೆ ಇಟ್ಟೆ. ಸೊ ಹಂಗೆ. ಸೊ ಇವಾಗ ಸದ್ಯಕ್ಕೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾಮ ಅಂದಿವೆ ಹೆಸರು ಇಡೋದು. ಗೊತ್ತಾ, ವರುಣ್ಗೆ ಇದು ಕುಶಾನಿ ಅಂತ ಇಟ್ಟಿದ್ದೇನು ವರುಣ್. ವರುಣ್ ಅವ್ರ ಅಕ್ಕ ಮಗನಿಗೆ. ಆಮೇಲೆ ಗುಣವು ನಂಗೆ ಗುಣವು ಅವನೇ ಇಟ್ಟಿದ್ದು. ಅದು ಮಾವಂದಿರ ಇಡ್ತೀರಾ? ಅದು ರಿಚುವಲ್ ಮಚ್ಚ. ಪೇರೆಂಟ್ಸ್ ಗೆ ಇದೆ ಇಲ್ವಾ? ಇಲ್ಲ, ಕೆಲವು ಪೇರೆಂಟ್ಸ್ ಹೆಂಗಿರ್ತಾರಂದ್ರೆ ಗೈಸ್, ಕೆಲವು ಪೇರೆಂಟ್ಸ್ ಹೆಂಗಿರ್ತಾರಂದ್ರೆ ನಾವ್ ಹೆಸರು ಹೇಳ್ತೀವಿ, ನೀನ್ ಅದೇ ಕಿವಿನಲ್ಲಿ ಹೇಳ್ಬೇಕು. ಅದೊಂದು ರಿಚುವಲ್ ತರ ಬರುತ್ತೆ. ಕಿವಿಲ್ ಹೇಳೋದ್ ಬೇಡಪ್ಪ. ಕಿವಿನಲ್ಲಿ ಮಾಮನೇ ಹೇಳೋದು, ತೊಡೆ ಮೇಲೆ ಇಟ್ಕೊಂಡು. ಹೆಸರು ಡಿಸೈಡ್ ಮಾಡ್ತಿರೋದೇ ನೀವು ಎಲ್ಲ ಮಾಮಂದಿರ. ಅದೇ ನಾವೇ ಡಿಸೈಡ್ ಮಾಡೋದು. ಬಟ್ ಕಿವಿಲ್ ಹೇಳೋದ್ ನೀವು ಅಷ್ಟೇ. ಇಲ್ಲ ಡಿಸೈಡ್ ಮಾಡೋದು ಇಲ್ಲ, ರಿಚುವಲ್ ಪ್ರಕಾರ ಮಾಮ ಡಿಸೈಡ್ ಮಾಡೋದು. ಸೊ ನಾನೇ ಇಟ್ಟಿದ್ದು. ನನ್ ಮಕ್ಳಿಗೆ ನಾನ್ ಹೆಸರು ಬಿಡ್ತೀನಿ, ಇಲ್ಲ ಅಂದ್ರೆ ನನ್ನ ಹೆಸರು ಬಿಡ್ತಾಳೆ, ಯಾರು ಇಡಂಗಿಲ್ಲ. ಮಚ್ಚ, ನಿನ್ ಮಕ್ಳಿಗೂ ನನ್ ಮಾಮ ಆಗ್ತೀನ? ನೀನಾ? ಕಳ್ಮಾಮ. ಸೊ ನಾನೇ ಹೆಸರು ಇಡೋದು. ಅವಾಗ ನೋಡೋಣ ಹೆಂಗ್ ಮೆನಿಪುಲೇಟ್ ಮಾಡ್ಬಿಟ್ಟು ಅವ್ನ ಮಕ್ಳಿಗೂ ನಾನೇ ಹೆಸರು ಹೆಂಗ್ ಇಡ್ತೀನಿ. ಸೊ ಆಯ್ತು, ನೋಡೋಣ ಬನ್ನಿ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಏನೇನಿದೆ ಅಂತ ನೋಡೋಣ. ಬನ್ನಿ, ಬಂದ್ಬಿಡ್ರಿ. ಏನೇ ಆಗ್ಲಿ ಬನ್ನಿ. ಆಚೆ ಹೋಗ್ತಾ ಇದೀವಿ, ಬನ್ನಿ.
ಆಚೆ ಹೋದ್ಮೇಲೆ ಏನೋ ಬಟ್ಟೆ ತಗೊಂಡೆ ಬನ್ನಿ ಬಟ್ಟೆ ತಗೊಂಡು ಅದು ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ. ಬಟ್ಟೆ ಪರ್ಚೇಸ್ ಮಾಡಿದ್ಮೇಲೆ ಬನ್ನಿ ಇವಾಗ ಬಟ್ಟೆ ಹಾಕೋಣ, ಬಟ್ಟೆ ಹಾಕಿದ್ಮೇಲೆ ಬನ್ನಿ ಇವಾಗ ಹಾಕಿರೋ ಬಟ್ಟೆ ತೆಗೆಯೋಣ. ಸೊ ಗೈಸ್ ನಾನು ಅದನ್ನ ಏನೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಸ್ಲೋ ಆಗಿ ಹೋಗುತ್ತೆ. ಸೊ ಫಸ್ಟ್ ಹೋಗೋಣ ಅಲ್ಲಿ. ಬನ್ನಿ ಹೇಳಿಲ್ಲ ಸೊ ಅಲ್ಲೇ ಕ್ಲೋಸು. ಗೈಸ್ ಈಗ ಬಂದ್ವಿ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಹೊರಟರು ಆ್ಯಂಡ್ ತುಂಬ ಲೇಟಾಗಿ ಬಂದ್ವಿ. ಸೊ ಹಿಂಗೆ ಇತ್ತು ಡೆಕೋರೇಷನು. ಸೊ ಯಾ ನಾವಿಲ್ಲಿ ಚೂರು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ತಿರ್ಗಾ ವಿಶ್ವ ಮೀಟ್ ಮಾಡೋಕೆ ಹೋಗೋಣ. ಸೊ ಬೇಬಿ ತೋರಿಸೋಣ ಫಸ್ಟು. ಬೇಬಿ ಎಲ್ಲಿದೆ? ಬೇಬಿ ಆ್ಯಕ್ಚುಲಿ ಎಲ್ಲೋ ಹೊರಟೋಗಿದೆ. ಸೊ ಆದರೆ ಆಮೇಲೆ ತೋರಿಸ್ತೀನಿ, ಇಲ್ಲಾಂದರೆ ಹಾಗೆ ಹೊರಡೋಣ ಅಷ್ಟೇ. ಸೊ ಗೈಸ್ ನಾನು ಈಗ ಹೊರಡ್ತಾ ಇದ್ದೀನಿ ಆ್ಯಂಡ್ ಇಲ್ಲೇ ಇತ್ತು ಫಂಕ್ಷನ್ನು ನಂದನ ಪ್ಯಾಲೇಸಲ್ಲಿ. ಸೊ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಲೇಟಾಗಿ ಬಂದ್ವಿ ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಹೊರಟಿದ್ರು. ಸೊ ಬರೀ ಊಟ ತಿನ್ಕೊಂಡು, ಊಟ ಅಂತೂ ಸಕ್ಕತ್ತಾಗಿತ್ತು. ಸೊ ಊಟ ತಿನ್ಕೊಂಡು ನಾವು ಹೋಗ್ಬಿಟ್ಟು ವಿಶ್ವದ ಜೊತೆ ಮೀಟ್ ಮಾಡಿ ಆಮೇಲೆ ಮನೆ. ಗೈಸ್ ಇವಾಗ ನಾವು ಸಾಹಿತ್ಯ ಆ್ಯಂಡ್ ವಿಶ್ವತನ ಗೋಟಲ್ಲಿ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಸದ್ಯಕ್ಕೆ ಗೋಟ್ ಹತ್ರ ನಿಲ್ಲಿಸ್ಬಿಟ್ಟು ಹೋಗಿ ಮೀಟ್ ಮಾಡೋಣ. ತುಂಬ ಕಾಯಿಸ್ಬಿಟ್ಟಿದ್ದೀವಿ ಅವ್ರನ್ನ, ಹೆವಿ ಕಾಯಿಸ್ಬಿಟ್ಟಿದ್ದೀವಿ. ಅವ್ರು ಅವಾಗಿಂದ ಇಲ್ಲೇ ಇದ್ದಾರೆ ಪಾಪ. ಸೊ ಬನ್ನಿ. ಸೊ ಗೈಸ್ ಏನು ಹೇಳು? ಸಡನ್ನಾಗಿ ಅನ್ಕೊಂಡೆ. ಹಾಂ ಒಂದು ಸ್ಟೆಪ್ ಹಾಕೋ ಸಾಯ್ತು. ಹಾಂ ವಿಶ್ರುತ ನೀನು ಹಾಯ್ ಅನ್ನೋವಾಗ ಸ್ಟೆಪ್ ಹಾಕಿಲ್ಲ. ಯಾಕೆ ಗೈಸ್ ಯಾರೋ ಒಬ್ರು ಹೇಳ್ಬೇಕು ತಾನೆ, ಇವಳು ಹೇಳಿಲ್ಲ ನನಗೆ. ಮಚ್ಚ ಅದಕ್ಕೆ ನಾನು ನೀನು 4 ವರ್ಷದಿಂದ ನಾನು ನಿನ್ನ ಬರ್ಡೇಗೆ ಮೀಟ್ ಮಾಡಿಲ್ಲ. ಹಾಂ March 3rd. Correct? Yes. You know I love you, no? ಅಯ್ಯೋ ಅಪ್ಪ ನೋಡಿ ಗೈಸ್, ನನಗೆ ಆ್ಯಕ್ಚುಲಿ ಡೇಟ್ಸ್ ಜ್ಞಾಪಕ ಇರೋಲ್ಲ. ಆ್ಯಂಡ್ ಕಾರ್ತಿಕ್ಗೆ ಒಂದು ಬರ್ಡೇ 4 ವರ್ಷದಿಂದ ನಾನು ಮೀಟೇ ಮಾಡಿಲ್ಲ ಅವನಿಗೆ. ಸೊ ವೆರಿ ರೀಸೆಂಟ್ಲಿ ಬರೀ ಮ್ಯಾಕ್ಸಿಮಮ್ 2 ಬರ್ಡೇಸ್ ನಾನು ಅವನ ಜೊತೆ ಇದ್ದೀನಿ. ಅಷ್ಟು ವರ್ಷ ಅವ್ನ ಫ್ರೆಂಡ್ಸ್ ಆಗಿದ್ದೀನಿ ನಾನು. ರೀಸನ್ ಅಲ್ಲ, ಇದು ರಿಯಾಲಿಟಿ. It is not reality. What is reality? You not remembering it is reality. ನನ್ನ ಫ್ರೆಂಡ್ಸ್ ಆಗಿ ಯಾರು ನನಗೆ ಹೆಲ್ಪ್ ಮಾಡಿಲ್ಲ. ಸ್ವಂತ ತಂಗಿ ತರ ನಿಂಗೆ ಏನಾದ್ರು ಪ್ರಾಬ್ಲಮ್ ಇದೆ ನಂಗೆ ಕಾಲ್ ಹಾಕಂತ ಎಲ್ಲ ಹೇಳ್ತೀರಾ. ಬರ್ಡೇ ನೆನ್ಪು ಇಟ್ಕೊಳಕ್ ಆಗಲ್ವಾ ನಿಂಗೆ? ನಂಗೆ ಯಾರು ಹೇಳು ಇಲ್ಲ, ಇದು ನನ್ನ ತಪ್ಪ ಏನು? ನನ್ ಬರ್ಡೇ ಅಂತ ನೀನ್ ನಾನೇ ಬಂದು ಹೇಳ್ಬೇಕಾ? ಅರ್ಜುನ್ ನನ್ ಬರ್ಡೇ ವಿಶ್ ಮಾಡ ಅಂತ ಹೇಳ್ಬೇಕಾ? ಹಾ ಅರ್ಜುನ್ ವೆರಿ ಬ್ಯಾಡ್. ಅರ್ಜುನ್ ಅವ್ನು ತುಂಬ ಎಷ್ಟು ಕಷ್ಟಪಟ್ಟು ದುಃಖ ಪಟ್ಲು. ಸೊ ಸಾರಿ ವಿಶ್ರುತ. ಆಯ್ತು, ಅವಳು ಉರ್ಕೊಂಡಿದ್ದಾಳೆ. ಸೊ ಅವಳು ಚೂರು ಕನ್ವಿನ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ. ಗೈಸ್ ಸೊ ನೆನ್ನೆ ಎಲ್ಲ ಬರ್ಡೇ ಕಂಟೆಂಟ್ ಶೂಟ್ ಆಯಿತು ಆ್ಯಂಡ್ ಇವತ್ತು ನನ್ನ ದಿನ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾನು ಚೂರು ಲೇಟಾಗಿ ಎದ್ದು ನಮ್ಮ ಅಮ್ಮಂಗೆ ಚೂರು ಹೆಲ್ಪ್ ಮಾಡಿದೆ. ಸೊ ಇವಾಗಲೂ ನಾನು ಈ ಮಕ್ಕಳು ಬಟ್ಟೆ ಕೆಳಗಡೆ ತೊಗೊಂಡು ಆಮೇಲೆ ಟೀ ಕುಡಿದ್ಬಿಟ್ಟು ಆಚೆ ಹೋಗೋಣ. ಬನ್ನಿ. ಈ ಕೆಳಗಡೆ ಬಂದೆ, ಹೆಂಗೆ ಎಷ್ಟು ಇನ್ನೋಸೆಂಟಾಗಿ ಆಟಾಡತ್ತಿದ್ದು. ಪಾಡಿ ಆಟಾಡಿ ನೀನೆ ಕಿಡಿ 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 ಕಿಡಿ. ಓ ಸಾರಿ ಬೇಬಿ. ಅಯ್ಯೋ ಪ್ರೆಸ್ ಮಾಡಿಬಿಟ್ಟೆ, ಮಿಸ್ಟೇಕು, ಬ್ಯಾಲೆನ್ಸ್ ತಪ್ಪು. ಅಯ್ಯೋ ಮುದ್ದು ಮುಖ. ನನಗೆ ಇವಳ ಮುಖ ನಾನು ಇವಾಗಲೂ ಬ್ಲರ್ ಮಾಡ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ನಮ್ಮ ಅಕ್ಕ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅದಲ್ಲ ಹಾಕೋಕ್ಕೆ. ಅವಳಿಗೆ ಕೇಳ್ದಲ್ಲ ಹಾಕೋಕ್ಕಾಗಲ್ಲ ನಾನು. ಅದಕ್ಕೆ ಅವಳು ಯಾವಾಗ ಹೇಳ್ತಾಳೋ ತೋರಿಸು ಮಗುನ ತೋರಿಸ್ತೀನಿ. ಅಲ್ಲಿ ತನಕ ನೀವು ಬರೀ ಅದ್ರ ಬಾಡಿ ನೋಡೋಕ್ಕಾಗತ್ತೆ ಅಷ್ಟೆ. ಓಕೆ. ಸೊ ಗೈಸ್ ಇವಾಗ ನಾನು ಸಾಕಾರ್ ನಗರ್ ಫುಡ್ ಸ್ಟ್ರೀಟಿಗೆ ಹೋಗೋಣ ಅಂದ್ಕೊಂಡೆ ಆ್ಯಂಡ್ ಯಾರು ಬಂದಿದ್ರು ನೋಡಿ, ಗುಲ್ಲಿ. ಸೊ ಗುಲ್ಲಿ ಮತ್ತು ನಮ್ಮ ಅಕ್ಕನ ಜೊತೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ತುಂಬ ಆಪ್ಷನ್ಸ್ ಇದೆ ಆ್ಯಂಡ್ ನಂಗೆ ಫೇವ್ರೇಟ್ ಇರೋದು ಮೋಮೋಸ್ ಆ್ಯಂಡ್ ನಮ್ಮಮ್ಮ ಜನರಲಿ ಅಲ್ಲಿ ಪೊಡ್ಡು ತಿಂತಾರೆ. ಪೊಡ್ಡು ಅಲ್ಲಿ ಸಖತ್ತಾಗಿ ಮಾಡ್ತಾರೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಇವಾಗ ಫುಡ್ ಸ್ಟ್ರೀಟಿಗೆ ಬಂದ್ವಿ. ಫುಡ್ ಸ್ಟ್ರೀಟ್ ಅಂದರೆ ಫುಲ್ ಸ್ಟ್ರೀಟು ತುಂಬಿರುತ್ತೆ ಈ ಥರ ಕಾರ್ಟ್ಸಲ್ಲಿ ಆ್ಯಂಡ್ ಬನ್ನಿ. ನಾವು ಆ್ಯಕ್ಚುಲಿ ಇಲ್ಲಿ ಪೊಡ್ಡು ಆ್ಯಂಡ್ ಮೋಮೋಸ್ ಮಾತ್ರ ತಿಂತೀವಿ. ಇವತ್ತು ಗೋಲ್ಗಪ್ಪನೂ ತಿನ್ಬೋದು. ಸೊ
ಬನ್ನಿ ಹೋಗೋಣ. ಅಲ್ಲಿ ನಿಮಗೆ ಎಲ್ಲ ಸಿಗುತ್ತೆ, ಲೈಕ್ ಕುನಾಫಾಯಿಂದ ಹಿಡ್ದು ವಾಫಲಿಂದ ಹಿಡ್ದು ಪಿಜ್ಜಾನೂ ಸಿಗುತ್ತೆ. ಸೊ ಚೆನ್ನಾಗಿದೆ ಇಲ್ಲಿ. ಸೊ ಬಟ್ ನಾವು ಅಷ್ಟು ಮೋಮೋಸ್ ಗೋಲ್ಗಪ್ಪ ಆಮೇಲೆ ನೀನೇನು ತಿಂತೇವಲ್ಲಿ ನೋಡಬೇಕು, ನೋಡೋಣ. ಬಟ್ ಎಲ್ಲ ಟ್ರೈ ಮಾಡೋಣ. ಅವನು ಇಂಗ್ಲೀಷಲ್ಲಿ ಮಾತಾಡೋಕೆ ಹೋದ, ಆಮೇಲೆ ಕನ್ನಡಕ್ಕೆ ಶಿಫ್ಟ್ ಮಾಡ್ದ. ಸೊ ಹಂಗೆ ಬನ್ನಿ ತಿನ್ಬಿಟ್ಟು ಹೋಗೋಣ. ಇಲ್ಲಿ ಕೇಕು ಸಿಗುತ್ತೆ ನೋಡಿ, ಅದು ಸ್ವೀಟ್ ಟೂತ್ ಅಂತೆ, ಕೇಕೆಲ್ಲ ಸಿಗುತ್ತೆ. ಚೆನ್ನಾಗಿದೆಯಲ್ಲ ಭಯ ಕಿತ್ನಾ ಸಬ್ ಹಾಂ ಸರಿ ಎಷ್ಟು ಸಾರಿ ಹಾಂ 65 ಓಕೆ ಓಕೆ. ಸೊ ಮೋಮೋಸ್ ತಿಂದ್ಬಿಟ್ಟು ಆಮೇಲೆ ನೋಡೋಣ. ನಾನು ಇವ್ರ ಜೊತೆ ಹಿಂದಿನಲ್ಲಿ ಮಾತಾಡ್ತಾ ಇದ್ದೀನಿ, ಎಲ್ಲರ ಜೊತೆ ಹಿಂದಿ. ಈ ಫುಡ್ ಸ್ಟ್ರೀಟಿಗೆ ಬಂದರೆ ಹಿಂದಿ ಸ್ಟಾರ್ಟ್ ಆಗುತ್ತಲ್ಲ, ಸೊ ಹಂಗೆ ಆಟೋಮೆಟಿಕ್ಕಾಗಿ ಹಿಂದಿನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನೋಡಿ ನಮ್ಮ ಕನ್ನಡದವರೇ ಸಿಕ್ಕಿದ್ರು. ಮೋಮೋಸ್ ಬಂತು ಆ್ಯಂಡ್ ನೋಡಿ ಹಿಂಗಿರುತ್ತೆ. ಸೊ ನಮ್ಮ ಬ್ರೋ ಇಲ್ಲಿ ಪನ್ನೀರ್ ಮೋಮೋಸ್ ವೆಜಿಟೇರಿಯನ್. ಅವ್ನು ಆ್ಯಕ್ಚುಲಿ ವೆಜಿಟೇರಿಯನ್ ಅಲ್ಲ, ಅವ್ನು ನಾನ್ ವೆಜಿಟೇರಿಯನ್ನೇ. ಬಟ್ ಅವ್ನು ಇವಾಗೇನೋ ವೆಜಿಟೇರಿಯನ್ ಆಗಿಬಿಟ್ಟಿದ್ದಾನೆ ಕನ್ವರ್ಷನ್ನು. ನನ್ನ ಗ್ರೂಪಲ್ಲಿ ಎಲ್ಲರೂ ವೆಜಿಟೇರಿಯನ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಾವು ಒಬ್ಬನೇ ನಾನ್ ವೆಜಿಟೇರಿಯನ್ನು ಎಲ್ಲ. ಸೊ ಇದು ಫಸ್ಟ್ ತಿಂದ್ಬಿಟ್ಟು ಬಿಸಿ ಆರೋಗುತ್ತೆ. ಸೊ ತಿಂದ್ಬಿಟ್ಟು ಬೇರೆ ತೋರಿಸ್ತೀನಿ. ಮೋಮೋಸ್ ಮುಗಿದ ಮೇಲೆ ಒಂಚೂರು ಮಿಡಲಲ್ಲಿ ಡೆಸರ್ಟ್ ತಿಂದು ತಿರ್ಗಾ ಬೇರೆದೇನೋ ತಿನ್ನೋಣ. ಯಾರು ಮಿಡ್ಲ್ ಅಲ್ಲಿ ಡೆಸರ್ಟ್ ತಿನ್ನಲ್ಲ, ಬಟ್ ನಮ್ಮ ಅರ್ಜುನ್ಗೆ ಮಿಡ್ಲ್ ಅಲ್ಲಿ ಡೆಸರ್ಟ್ ಬೇಕಂತೆ ಗೈಸ್. ಸೊ ಬೇಸಿಕ್ಲಿ ಅದು ಖಾರ ಸ್ವೀಟ್ ಥರ ಇರಬೇಕು. ಅದಕ್ಕೆ ಡೆಸರ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಅದು ಚಾಕ್ಲೇಟ್ ಮೂಸು. ಬಟ್ ಅದು ಆ್ಯಕ್ಚುಲಿ ತುಂಬ ಅಂಡರ್ ರೇಟೆಡು. ಕೇಳಿದೆ ಹೆಂಗೆ ಬಿಸ್ನೆಸ್ಸಲ್ಲಿ ಆಗ್ತಾಯಿದೆ ಅಂತ. ಆ್ಯಾವ್ರೇಜು, ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಇವಾಗ ನನ್ನ ಗ್ರೂಪು ಇಲ್ಲಿ ರೋಲ್ಸ್ ತಿನ್ನೋಕ್ಕೆ ಬಂದಿದ್ದಾರೆ. ಆ್ಯಂಡ್ ನನಗೆ ರೋಲ್ಸ್ ಅಷ್ಟು ಇಷ್ಟ ಇಲ್ಲ. ಸೊ ರೋಲ್ಸ್ ತಿಂದ್ಬಿಟ್ಟು ನಾನು ಮಿಕ್ಕಿದೇನು ತಿಂತೀನಂತ. ಪಾಪ ನಮ್ಮ ಅಕ್ಕಂಗೆ ಏನೂ ತಿನ್ನೋಕ್ಕಾಗಲ್ಲ. ಇಲ್ಲಿ ಫುಡ್ ಸ್ಟ್ರೀಟಿಗೆ ಬಂದು ನೋಡಿ ಏನು ತಿಂತಾಳೆ, ಬರೀ ಅದು ಒಂದು ರೋಲು ಅಷ್ಟೇ. ಇವನು ವೆಜಿಟೇರಿಯನ್ ಆಗಿದ್ದಾನೆ, ಇವನಿಗೂ ಲಿಮಿಟೆಡ್ ಆಪ್ಷನ್ಸ್ ಇವಾಗ. ಸೊ ಬರೀ ನಾನು ಮಾತ್ರ ಎಲ್ಲ ತಿನ್ಬೋದು. ಏನೂ ತಿಂತಾ ಇಲ್ಲ ಇಲ್ಲಿ. ಅದೇ ನಾನು ತಿಂತಾ ಇದ್ದೀನಿ, ಬರೀ ಕಾಟಿ ರೋಲ್ ತಿಂತಾ ಇಲ್ಲ. ಅದು ಬರೀ ಶವರ್ಮ ಅಷ್ಟೇ ನಾನು ತಿನ್ನೋದು. ಶವರ್ಮಲ್ಲಿ ಇಷ್ಟು ಜಾಸ್ತಿ ಚಿಕನ್ ಹಾಕೊಡ್ತಾರೆ, ಅದಕ್ಕೆ ಎಕ್ಸಾಕ್ಟ್ಲಿ. ಅನ್ಫಾರ್ಚುನೇಟ್ಲಿ ಇವಾಗ ಗೋಲ್ಗಪ್ಪ ಕ್ಯಾನ್ಸಲ್ ಆಯಿತು, ಪೊಡ್ಡುನೂ ಕ್ಯಾನ್ಸಲ್ ಆಯಿತು. ಬಿಕಾಸ್ ಪೊಡ್ಡು ವಾಲ ಇರಲಿಲ್ಲ ಇಲ್ಲಿ. ಸೊ ಗೋಲ್ಗಪ್ಪ ಪೊಡ್ಡು ಕ್ಯಾನ್ಸಲ್ಲು. ಆ್ಯಂಡ್ ಇವಾಗ ಮಿಲೆಟ್ ಪಿಜ್ಜಾ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಇವಳೆ ಮಿಲೆಟ್ ಪಿಜ್ಜಾ ಡಯಟ್ ಮಾಡ್ತಾ ಇದ್ದಾಳಲ್ಲ. ಹೆಲ್ದಿ ಅಂಡ್ ಅನ್ಹೆಲ್ದಿ ಒಟ್ಟಿಗೆ. I am not eating. You people are eating. ಮಿಲೆಟ್ I am just accompanying you. ಪಿಜ್ಜಾ ಅಷ್ಟೇ. See, he is not telling truth. I am not ಕನ್ನಡ eating. ಚಾನಲ್. ನಾನು ತಿಂತಾ ಇಲ್ಲ. ಇವರಿಬ್ರು ತಿಂತಾ ಇದಾರೆ. ಆಮೇಲೆ ಇನ್ನೊಂದು ಹುಡುಗ ಇದ್ದಾನೆ, ಅವನು ತಿಂತಾನೆ. ಇನ್ನೊಂದು ಹುಡುಗ. ಸೊ ಗೈಸ್, ನಿಮ್ಗೆ ಅರ್ಥ ಆಗಬೇಕು ಇದರಲ್ಲೇ ನನ್ನ ಕನ್ನಡ ಯಾಕೆ ಹಿಂಗಿದೆ ಅಂತ. ನಾನು ಚಿಕ್ಕ ವಯಸ್ಸಿಂದ ಬೇಸಿಕ್ಲಿ ನಾನು ಇಂಗ್ಲೀಷೇ ಮಾತಾಡ್ತಾ ಇದ್ದೆ ಮನೆಯಲ್ಲಿ. ಕನ್ನಡ ತುಂಬ ಕಮ್ಮಿ ಮಾತಾಡ್ತಾ ಇದ್ವಿ. ಆ್ಯಂಡ್ ಬೇಸಿಕ್ಲಿ ನನ್ನ ಮನೆಯಲ್ಲಿ ಲೈಕ್ ನನ್ನ ಮದರ್ ಟಂಗ್ ತಮಿಳು. ಬಟ್ ತಮಿಳೂ ಬರಲ್ಲ ನನಗೆ, ಬಿಕಾಸ್ ತಮಿಳ್ ಮಾತಾಡೋಕ್ಕೆ ನನಗೆ ಅಭ್ಯಾಸ ಮಾಡಿಸಿರ್ಲಿಲ್ಲ. ತಮಿಳೇನಲ್ಲ, ಕನ್ನಡಿಗನೇ. ಅದು ಆ ಲಾಜಿಕಲ್ ರೀಸನ್ ದಟ್ ನಾವು ನಮ್ಮ ಅಮ್ಮನ ಸೈಡ್ ತಮಿಳು, ನನ್ನ ಅಪ್ಪನ ಸೈಡ್ ಕನ್ನಡ. ಬಿಕಾಸ್ ನಮ್ಮ ಹಿರೇಮಗಳೂರಲ್ಲಿ ಸ್ಕ್ರಿಪ್ಚರು ಕನ್ನಡದಲ್ಲಿದೆ. ಸೈಡ್ ಇವಾಗ ಬಂದ್ಬಿಟ್ಟು ಬೆಂಗಾಲಿ. ಇವಾಗ ಬೆಂಗಾಲಿ ಬರುತ್ತಾ? ಸ್ವಲ್ಪ ಬರುತ್ತೆ. ಸ್ವಲ್ಪ ಬೋಲೋ ಭಾಷೆ. ಅಮ್ಮಿ ತುಮಕೋ ಪಾಲೋ ಭಾಷೆ. ಆಮಿ ತುಮಕೋ ಬೋಲೋ ಭಾಷೆ ಅಂತ. ಐ ಲವ್ ಯು ಆಲ್. ಓಕೆ. ಸೊ ಇಲ್ಲೇ ನಾವು ಮಿಲೆಟ್ ಪಿಜ್ಜಾ. ಸೊ ಇದೇ ಮಿಲೆಟ್ ಪಿಜ್ಜಾ. ಬನ್ನಿ ಹೋಗ್ತೀನಿ ನಾನು. ವೆಜಿಟೇರಿಯನ್ ಇರೋದಕ್ಕೆ ಒಂದು ಅಡ್ವಾಂಟೇಜ್ ಅಂದರೆ ಇಲ್ಲಿ ನಾನ್ ವೆಜ್ಜೇ ಸಿಗಲ್ಲ. ಸೊ ಇಲ್ಲಿ ಬರೀ ವೆಜ್ ಆಪ್ಷನ್ಸು. ಸೊ ನಾವೇನು ತೊಗೊತಾ ನಾವು ಆಲ್ಪೆನೋಸ್ ಪಿಜ್ಜಾ, ಆಮೇಲೆ ಮಶ್ರೂಮ್ ಪಿಜ್ಜಾ ಅಲಾಂಗ್ ವಿತ್ ಸ್ಟಫ್ಡ್ ಚೀಸ್ ಗಾರ್ಲಿಕ್ ಬ್ರೆಡ್. ಓಕೆ. ಇವ್ರು ತಿಂತಾ ಇದ್ದಾರೆ. ಸೊ ಹೆಂಗಿದೆ ಪಿಜ್ಜಾ ಬಂದಿದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಇದೇನು? ಗಾರ್ಲಿಕ್ ಬ್ರೆಡ್. ಓಯ್ ಗಾರ್ಲಿಕ್ ಬ್ರೆಡ್ಡಾ? ಐ ಥಾಟ್ ಹಾಫ್ ಪಿಜ್ಜಾ ಥರ ಕಾಣ್ತಾ ಇತ್ತು, ಅದಕ್ಕೆ. ಸೊ ಗಾರ್ಲಿಕ್ ಬ್ರೆಡ್ಡು ಸಕ್ಕತ್ತಾಗಿ ಕಾಣ್ತಾ ಇದೆ. ನಾನು ಆಲ್ಪಿನೋ ಪಿಜ್ಜಾಗೆ ಕಾಯ್ತಾ ಇದ್ದೀನಿ. ಇದು ನನ್ನ ಟೇಬಲ್ ಸುಮ್ಮನೆ ಹೋಲ್ಡ್ ಮಾಡ್ತೀನಿ ಅವರೆಲ್ಲ ತಿನ್ನಕ್ಕೆ. ಆ್ಯಂಡ್ ಮಿಲೆಟ್ ಪಿಜ್ಜಾ ಟೇಸ್ಟ್ ಮಾಡು. ಟೇಸ್ಟ್ ಮಾಡಿ. ಯು ಕ್ಯಾನ್ ಟೇಕ್. ಹೌ ಇಸ್ ಇಟ್? ನೈಸ್. ಹೌ ಇಸ್ ಇಟ್? I don't know. I have not Okay. tasted. ಓಕೆ. Oh, awaited food. ನೋಡಿ ನಮ್ಮ ಆಲ್ಪಿನೋ ಪಿಜ್ಜಾ ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ ಐ ಕಾಂಟ್ ವೆಯ್ಟ್ ಟು ಹ್ಯಾವ್ ದಿಸ್. ಬಿಸಿ ಆಗ್ತಾ ಇದೆ, ನಾನು ಆಮೇಲೆ ವಿಡಿಯೋ ಶೂಟ್ ಮಾಡ್ತೀನಿ. ಗೈಸ್, ನಾವೆಲ್ಲ ಡಾಮಿನೋಸು, ವಿನ್ನೀಸು ಏನೇನೋ ತಿಂತೀವಿ.
ಇದ್ರಲ್ಲಿ ಈ ಪಿಜ್ಜಾಸ್ ಅಂತೂ ಸಕ್ಕದಾಗಿದೆ, ಆನೆಸ್ಟ್ಲಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಈ ಸ್ಟ್ರೀಟಿಗೆ ಬಂದರೆ ಇಲ್ಲಂತೂ ಬನ್ನಿ ತಿನ್ನಿ. ಮಿಲೆಟ್ ಪಿಜ್ಜಾ ಬೇರೆ ಚೂರಾದರೂ ಹೆಲ್ತಿ ಇರುತ್ತೆ, ಈ ಒಂದು ಪಿಜ್ಜಾ ಅನ್ಹೆಲ್ದಿ. ಸೊ ಓಕೆ ಹೌಸ್ ಇಟ್ ಗುಲಿ? ಹಾಂ ಆನೆಸ್ಟ್ಲಿ ಸಕ್ಕತ್ತಾಗಿದೆ. ಸೊ ಗೈಸ್ ಇಲ್ಲಿ ನಾನು ಆ್ಯಕ್ಚುಲಿ ತುಂಬ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ, ನನಗೂ ಗೊತ್ತು. ಬಟ್ ಇಲ್ಲಿ ಆ್ಯಕ್ಚುಲಿ ಏನು ಹೇಳಿದ್ರಿ ಸರ್? 70% ಮಿಲೆಟ್ಸ್ ಇರುತ್ತೆ, 30% ಮೈದಾ. ಸೊ ಬರೀ 70% ಮಿಲೆಟ್ ಹಾಕ್ಕೊಡ್ತಾರೆ ಆ್ಯಂಡ್ 30% ಮೈದಾ ಮಾಡ್ತಾರೆ. ಇದು ನನ್ನ ಪ್ರಮೋಷನಿಗೆ ಏನೂ ಕೊಟ್ಟಿಲ್ಲ ಅವರು, ಬಟ್ ನನಗೆ ಇಷ್ಟ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಸೊ ಅಂಜು ಎಲ್ಲಿ ಲೊಕೇಶನ್ ಇದು ಲ್ಯಾಂಡ್ಮಾರ್ಕ್? SM ಫ್ರೆಶ್ ಸಾಕಾರ ನಗರ ಹತ್ರ SM ಫ್ರೆಶ್ ಅಂತ ಇರುತ್ತೆ, ಬನ್ನಿ ನೋಡಿ. ಸೊ ಗೈಸ್ ಈಗ ಮನೆಗೆ ಬಂದೆ ಆ್ಯಂಡ್ ಮನೆಗೆ ಬಂದ್ಬಿಟ್ಟು ಒಂದು ಬೋರ್ಡ್ ಗೇಮ್ ಮಾಡೋಣ ಅಂದ್ಕೊಂಡೆ, ಸೀಕ್ವೆನ್ಸ್ ಅಂತ. ಸೊ ಆ ಬೋರ್ಡ್ ಗೇಮ್ ಸಾಕಾಗಿದೆ ಆ್ಯಕ್ಚುಲಿ. ಸೊ ಅದು ಹೆಂಗಿದೆ, ಏನು ಮಾಡ್ತೀವಿ ಅದನ್ನು ಹೇಳೋಣ. ಬೇಸಿಕ್ಲಿ ನಾನು ಇಲ್ಲಿ ಮನೆಗೆ ಬಂದಮೇಲೆ ನೋಡಿ ಯಾರು ಮನೆಗೆ ಬಂದಿದ್ದಾರೆ, ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಸರಿ ಇವ್ರಿಗೂ ಬೋರ್ಡ್ ಗೇಮಲ್ಲಿ ಇನ್ಕ್ಲೂಡ್ ಮಾಡೋಣ. ಸೊ ಗೈಸ್ ಇದೇ ಸೀಕ್ವೆನ್ಸು, ಬೇಸಿಕ್ಲಿ ಇದೇ ಇರೋದು ಸೀಕ್ವೆನ್ಸು. ಆ್ಯಂಡ್ ಈ ಗೇಮ್ ತುಂಬ ಪೀಸ್ಫುಲ್, ಅಂದರೆ ಕಾರ್ಡ್ಸ್ ಇರುತ್ತೆ, ಒಂದು ಸೀಕ್ವೆನ್ಸ್ ಮಾಡಬೇಕು ಅಷ್ಟೇ. ಸೊ ಇವತ್ತು ನಾ ಆಡೋದನ್ನ ಶೂಟ್ ಮಾಡಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಈ ಬೋರ್ಡ್ ಗೇಮ್ಸೆಲ್ಲ ಆಡೋವಾಗ ಶೂಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಅದೇ ಶೂಟ್ ಮಾಡಿಲ್ಲ ಬಿಕಾಸ್ ಈ ವಿಡಿಯೋನೂ ತುಂಬ ಲಾಂಗ್ ಆಗ್ತಾಯಿದೆ. ಸೊ ಅದು ಹೇಳಿ ಯಾರ್ಯಾರು ಈ ವಿಡಿಯೋ ನೋಡಿಬಿಟ್ಟು ಇಷ್ಟಪಟ್ಟರೋ ದಯವಿಟ್ಟು ಇವಾಗಲೂ ಸಬ್ಸ್ಕ್ರೈಬ್ ಮಾಡಿ, ಅನ್ಸುತ್ತೋ ಇವಾಗಲೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಎಷ್ಟಾಗುತ್ತೋ ನಾನು ಮಾಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.